ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಸಿಂಫೋಗೆ ಸ್ವಾಗತ. ಈ ದಿನದ ವಿಷಯ ಕಾರ್ಗಿಲ್ ವಿಜಯ್ ದಿವಸ್. ಕಾರ್ಗಿಲ್ ವಿಜಯ್ ದಿನಾಚರಣೆ ನಮ್ಮ ದೇಶದ ಸೈನಿಕರ ಸಾಹಸ, ತ್ಯಾಗ ಮತ್ತು ದೇಶಭಕ್ತಿಯನ್ನು ಸ್ಮರಿಸುವ ಅತ್ಯಂತ ಮಹತ್ವದ ದಿನವಾಗಿದೆ. ಪ್ರತಿ ವರ್ಷದ ಜುಲೈ 26ರಂದು ದೇಶದಾದ್ಯಂತ ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸಲಾಗುತ್ತದೆ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯವಾದ ಯುದ್ಧಗಳಲ್ಲಿ ಒಂದಾಗಿದೆ. ಈ ದಿನವು ದೇಶದ ಭೂಪ್ರದೇಶವನ್ನು ರಕ್ಷಿಸುವ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ ವೀರ ಸೈನಿಕರ ಸ್ಮರಣಾರ್ಥವಾಗಿ ಆಚರಿಸಲಾಗಿದೆ. 1999ರ ಏಪ್ರಿಲ್ ತಿಂಗಳಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರ ಸಂಘಟನೆಗಳು ಕಾರ್ಗಿಲ್ ಜಿಲ್ಲೆಯ ಲಡಾಖ್ ಪ್ರದೇಶದ ಎತ್ತರವಾದ ಪರ್ವತ ಶ್ರೇಣಿಗಳಲ್ಲಿ ಗುಪ್ತವಾಗಿ ನುಸುಳಿ ಭಾರತದ ಗಡಿಯೊಳಗಿನ ಹಲವು ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಂಡರು. ಅವರು ಭಾರತದ ನಿಯಂತ್ರಣ ರೇಖೆ ದಾಟಿ ತಂತ್ರಜ್ಞಾನದ ದೃಷ್ಟಿಯಿಂದ ಪ್ರಮುಖವಾದ ಎತ್ತರದ ಪ್ರದೇಶಗಳಲ್ಲಿ ತಂಗಿಕೊಂಡಿದ್ದರು. ಈ ಪ್ರದೇಶಗಳಲ್ಲಿ ಹಿಮಪಾತ, ಅತಿ ಚಳಿ, ಕಡಿಮೆ ಆಮ್ಲಜನಕದ ವಾತಾವರಣ ಮತ್ತು ತೀವ್ರ ಹವಾಮಾನ ಸೈನಿಕರಿಗಾಗಿ ಬಹಳ ಕಷ್ಟಕರವಾಗಿತ್ತು. ಭಾರತ ಸರ್ಕಾರ ಈ ನುಸುಳುವಿಕೆಯನ್ನು ಪತ್ತೆ ಹಚ್ಚಿದ ತಕ್ಷಣ ಆಪರೇಷನ್ ವಿಜಯ್ ಎಂಬ ಹೆಸರಿನಲ್ಲಿ ದೊಡ್ಡ ಮಟ್ಟದ ಸೈನಿಕ ಕಾರ್ಯಾಚರಣೆ ಪ್ರಾರಂಭಿಸಿತು. ಮೇ ತಿಂಗಳಿಂದ ಜುಲೈವರೆಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ವಾಯುಪಡೆಯ ಸಹಾಯದಿಂದ ಶತ್ರು ಪಡೆಗಳನ್ನು ಹಿಂದಕ್ಕೆ ತಳ್ಳಿತು. ಆಪರೇಷನ್ ಸಫೇದ್ ಸಾಗರ್ ಎಂಬ ವಾಯುಪಡೆಯ ವಿಶೇಷ ಕಾರ್ಯಾಚರಣೆಯ ಮೂಲಕ ಶತ್ರು ಸ್ಥಾನಗಳಿಗೆ ಭಾರೀ ದಾಳಿ ನಡೆಸಲಾಯಿತು. ಕಾರ್ಗಿಲ್ ಯುದ್ಧವು ಸುಮಾರು 60 ವರ್ಷಗಳ ಕಾಲ ನಡೆಯಿತು ಮತ್ತು ಜುಲೈ 26, 1999ರಂದು ಅಧಿಕೃತವಾಗಿ ವಿಜಯ ಘೋಷಿಸಲಾಯಿತು. ಈ ಯುದ್ಧದಲ್ಲಿ ಸುಮಾರು 527 ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಹಲವರು ಗಂಭೀರವಾಗಿ ಗಾಯಗೊಂಡರು. ಇತರ ತ್ಯಾಗ ಹಾಗೂ ಶೌರ್ಯ ಗೌರವಿಸಲು ಜುಲೈ 26ರನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಕರೆಯಲಾಯಿತು. ಕಾರ್ಗಿಲ್ ಯುದ್ಧವು ಅನೇಕ ಗಡಿ ರಕ್ಷಣೆಯ ವಿಚಾರವಲ್ಲ, ಅದು ಭಾರತದ ಗೌರವ, ಭದ್ರತೆ ಮತ್ತು ಅಖಂಡತೆಯ ಹೋರಾಟವಾಗಿತ್ತು. ಶತ್ರು ಪಡೆಗಳು ಎತ್ತರದ ಪ್ರದೇಶಗಳಲ್ಲಿ ತಂಗಿಕೊಂಡಿದ್ದರಿಂದ ಭಾರತೀಯ ಸೇನೆಗೆ ಹೋರಾಟ ಬಹಳ ಕಠಿಣವಾಗಿತ್ತು. ಹಿಮದ ಮೇಲೆ ನಡೆಯುವುದು, ತೀವ್ರ ಚಳಿಯಲ್ಲಿ ಹೋರಾಟ ಮಾಡುವುದು, ಆಹಾರ ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದು ಇವೆಲ್ಲವೂ ದೊಡ್ಡ ಸವಾಲಾಗಿತ್ತು. ಆದರೂ ಭಾರತೀಯ ಸೈನಿಕರು ತಮ್ಮ ಧೈರ್ಯ ಮತ್ತು ದೇಶ ಪ್ರೇಮದಿಂದ ಈ ಅಸಾಧ್ಯವನ್ನು ಸಾಧಿಸಿದರು. ಕಾರ್ಗಿಲ್ ವಿಜಯ ದಿವಸವನ್ನು ದೇಶದಾದ್ಯಂತ ಸೈನಿಕ ಶೌರ್ಯ ಸ್ಮಾರಕಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಚರಿಸಲಾಗುತ್ತದೆ. ದೆಹಲಿಯ ಇಂಡಿಯಾ ಗೇಟ್ನ ಅಮರ್ ಜವಾನ್ ಜ್ಯೋತಿ ಡ್ರಸ್ನ ಕಾರ್ಗಿಲ್ ವಾರ್ ಮೆಮೋರಿಯಲ್ ಮುಂತಾದ ಸ್ಥಳಗಳಲ್ಲಿ ವೀರ ಸೈನಿಕರಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತದೆ. ಯುದ್ಧದಲ್ಲಿ ಭಾಗವಹಿಸಿದ ವೀರರಿಗೆ ಸನ್ಮಾನ ಮಾಡಲಾಗುತ್ತದೆ ಹಾಗೂ ಹುತಾತ್ಮರ ಕುಟುಂಬಗಳಿಗೆ ಗೌರವ ಸೂಚಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧವು ಭಾರತಕ್ಕೆ ಹಲವಾರು ಪಾಠಗಳನ್ನು ಕಲಿಸಿತು. ಗಡಿ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲು ಅಗತ್ಯವನ್ನು ಮನವರಿಕೆ ಮಾಡಿಸಿತು. ಶತ್ರು ಚಟುವಟಿಕೆಗಳನ್ನು ಮುಂಚಿತವಾಗಿ ಪತ್ತೆ ಹಚ್ಚುವ ಗುಪ್ತಚರ ವ್ಯವಸ್ಥೆಯನ್ನು ಮತ್ತಷ್ಟು ವೃದ್ಧಿಪಡಿಸಲು ಕಾರಣವಾಯಿತು. ಇಂದಿನ ಯುವ ಪೀಳಿಗೆಗೆ ಕಾರ್ಗಿಲ್ ವಿಜಯ್ ದಿನವು ಕೇವಲ ಇತಿಹಾಸದ ಒಂದು ಪುಟವಲ್ಲ, ಅದು ದೇಶ ಪ್ರೇಮ, ತ್ಯಾಗ, ಧೈರ್ಯ ಮತ್ತು ಏಕತೆಯ ಪಾಠವನ್ನು ಕಲಿಸುವ ಒಂದು ಜೀವಂತ ನೆನಪು. ಈ ದಿನವನ್ನು ನಾವು ಕೇವಲ ಆಚರಿಸುವುದಕ್ಕಷ್ಟೇ ಸೀಮಿತವಾಗದೆ ವೀರ ಸೈನಿಕರ ತ್ಯಾಗವನ್ನು ಗಮನಿಸಿ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿ ಮತ್ತು ಭದ್ರತೆಗೆ ನಮ್ಮ ವಹಿವಾಟನ್ನು ಸಲ್ಲಿಸಬೇಕಾಗಿದೆ. ಕಾರ್ಗಿಲ್ ವಿಜಯ್ ದಿನವು ನಮಗೆ ನೆನಪಾಗುತ್ತದೆ. ಗಡಿಯ ಮೇಲೆ ನಿಂತಿರುವ ಪ್ರತಿಯೊಬ್ಬ ಸೈನಿಕ ತಮ್ಮ ಸುರಕ್ಷತೆಗಾಗಿ ತನ್ನ ಪ್ರಾಣವನ್ನು ಪಣಕ್ಕಿಡುತ್ತಾನೆ. ಅವನ ತ್ಯಾಗ ಪ್ರತಿಯಾಗಿ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ದೇಶದ ಏಕತೆ, ಅಖಂಡತೆ ಮತ್ತು ಭದ್ರತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಈ ದಿನವು ದೇಶದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೆಮ್ಮೆ, ಕೃತಜ್ಞತೆ ಮತ್ತು ಪ್ರೇರಣೆಯನ್ನು ಉಂಟು ಮಾಡುವ ದಿನವಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರರ ಆತ್ಮಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ದೇಶದ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸಲು ಸಂಕಲ್ಪ ಮಾಡುವುದೇ ಕಾರ್ಗಿಲ್ ವಿಜಯ್ ದಿನಾಚರಣೆಯ ನಿಜವಾದ ಅರ್ಥವಾಗಿದೆ. ನನಗೆ ತಿಳಿದಿದಷ್ಟು ಮಟ್ಟಿಗೆ ವಿಷಯನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.